ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ತಪ್ಪದೇ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ. ಇಂದಿನ ವಿಷಯ ಗಂಡನನ್ನ ಪಳಗಿಸುವುದು ಹೇಗೆ. ಯಾರೋ ಒಬ್ಳು ಮಹಾತಾಯಿ ಕೇಳಿರೋಂಥದ್ದು, ಅಮ್ಮ ತಾಯಿ, ಗಂಡನನ್ನು ಪಳಗಿಸೋದು ಹೇಗೆ ಅಂತ ಕೇಳಿದೆಯಲ್ಲ, ಅವನನ್ನೇನು ಮೃಗ ಅನ್ಕೊಂಡಿದ್ಯಾ? ನೀನೇನಾದರೂ ಝೂ ಇಟ್ಕೊಂಡಿದ್ಯಾ? ಆ ಮೃಗಗಳನ್ನ ಪಳಗಿಸಿಟ್ಕೊಂಡು ಎಲ್ಲರೂ ಬಂದವ್ರ ಹತ್ರ ಎಲ್ಲ 10 ರೂಪಾಯಿ 100 ರೂಪಾಯಿ ಟಿಕೆಟ್ ಏನಾದರೂ ಮಾಡ್ಕೊಂಡಿದ್ಯಾ? ಗಂಡನನ್ನು ಪಳಗಿಸ್ಕೊಳ್ಳೋದು ಹೇಗೆ? ನಿಜವಾಗ್ಲೂ ಆ ವರ್ಡ್ ಹೆಂಗಿದೆ ನೋಡಿ. ಗಂಡನನ್ನು ಪಳಗಿಸ್ಕೊಳ್ಳೋದು ಹೇಗೆ? ಗಂಡ ಅಂದರೆ ಅದೊಂದು ನಾಯಿ, ಅದೊಂದು ಬೆಕ್ಕು, ಅದೊಂದು ಎಮ್ಮೆ, ಕುರಿ, ಮೇಕೆ ಇದ್ದಂಗೆ. ಪಳಗಿಸ್ಕೊಳ್ಳೋದು ಹೇಗೆ? ಗಂಡನನ್ನು ಪಳಗಿಸ್ಕೊಂಡು ಏನು ಮಾಡ್ತೀಯಮ್ಮ? ಅವನನ್ನು ಪಳಗಿಸ್ಕೊಂಡು ನಿಜವಾಗ್ಲೂ ಅವನ ಕೈಯಲ್ಲಿ ಕೋತಿ ಕುಣಿಸ್ತೀಯಾ? ಕೋತಿನ ಪಳಗಿಸಿರ್ತಾರೆ, ಕತ್ತಿಗೆ ಚೈನ್ ಹಾಕ್ಬಿಟ್ಟು ಸೈಕಲ್ ತುಳಿತದೆ, ಪಟ್ಟಿ ಹೊಡಿತದೆ, ಒಂದು ಬೆಂಕಿ ರಿಂಗ್ ಒಳಗಡೆ ಜಂಪ್ ಮಾಡುತ್ತೆ. ಸೊ ನೋಡಿದವರೆಲ್ಲ ಚಪ್ಪಾಳೆ ಹೊಡೆದ್ಬಿಟ್ಟು ಎಲ್ಲರೂ 1 ರೂಪಾಯಿ 5 ರೂಪಾಯಿ 10 ರೂಪಾಯಿ ಹಾಕ್ತಾರೆ. ಅದನ್ನ ತಗೊಂಡು ಅವ್ನು ಹೊಟ್ಟೆ ಪಾಡಿಗೆ ಮಾಡ್ತಾನೆ. ಆ ಥರ ನಿನ್ನ ಗಂಡನ ತಗೊಂಡು ಏನೋ ದೊಂಬರಾಟ ಆಡ್ತೀಯಾ? ಏನಕ್ಕೋಸ್ಕರ ಗಂಡನ ಪಳಗಿಸ್ಬೇಕು? ಅಬ್ಬಾ, ಗಂಡನ ಪಳಗಿಸೋದು ಹೇಗೆ? ನೋಡ್ರೆ, ಯಾರ್ಯಾರು ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದೇನೋ ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇದನ್ನ ಒಂದು ಸೆಂಟರ್ ಮಾಡ್ಬಿಡಿ, ಯೂನಿವರ್ಸಿಟಿ ಮಾಡ್ಬಿಡಿ. ಅದಕ್ಕೆ ಅಂತ ಒಂದು ಕೋರ್ಸ್ ಮಾಡಿ, ಗಂಡನನ್ನು ಪಳಗಿಸ್ಕೊಳ್ಳೋದು ಹೇಗೆ. ಅದೇ ರೀತಿ ಆ ಕೋರ್ಸ್ ಚೆನ್ನಾಗಿ ನಡೀತು ಅಂದರೆ ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟಪ್ ಮಾಡಿ, ಹೆಂಡತಿಯನ್ನು ಪಳಗಿಸ್ಕೊಳ್ಳೋದು ಹೇಗೆ. ಅದೇ ರೀತಿ ಅದು ಚೆನ್ನಾಗಿ ನಡೀತು ಅಂದರೆ ಇನ್ನೊಂದು ವ್ಯಾಪಾರ ಶುರು ಮಾಡಿ, ಮಕ್ಕಳನ್ನು ಪಳಗಿಸ್ಕೊಳ್ಳೋದು ಹೇಗೆ. ಅದಾದ್ಮೇಲೆ ಸ್ನೇಹಿತರನ್ನ ಪಳಗಿಸ್ಕೊಳ್ಳೋದು ಹೇಗೆ. ಅದಾದ್ಮೇಲೆ ಅಪ್ಪ ಅಮ್ಮನ್ನ ಪಳಗಿಸ್ಕೊಳ್ಳೋದು ಹೇಗೆ, ಅತ್ತೆ ಮಾವನ್ನ ಪಳಗಿಸ್ಕೊಳ್ಳೋದು ಹೇಗೆ, ಸಹೋದ್ಯೋಗಿಗಳನ್ನು ಪಳಗಿಸ್ಕೊಳ್ಳೋದು ಹೇಗೆ. ಪ್ರತಿಯೊಬ್ಬರು ಈ ರೀತಿ ಕೋರ್ಸ್ಗಳನ್ನು ಮಾಡಿ ಅವರು ಪಳಗಿಸ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆದರೆ ಇಲ್ಲಿ ಸಂಸಾರ ಅನ್ನೋದಕ್ಕೆ ಅರ್ಥನೇ ಇರೋದಿಲ್ಲ. ಸಂಸಾರ ಅನಾವಶ್ಯಕವಾಗ್ಬಿಡ್ತದೆ. ಎಲ್ಲರೂ ಎಲ್ಲರನ್ನೂ ದಬ್ಬಾಳಿಕೆ ಮಾಡೋದು, ಆಡಳಿತ ಮಾಡೋದು, ಅಧಿಕಾರಯುತವಾಗಿ ಅಧಿಕಾರವನ್ನು ಚಲಾಯಿಸೋದು, ಈ ರೀತಿ ಮಾಡಿದ್ರೆ ಸಂಸಾರಗಳು ಎಲ್ಲಿ ಉಳಿತವೆ? ಗಂಡನನ್ನು ಪಳಗಿಸ್ಕೊಳ್ಬೇಕು ಅಂತಂದ್ರೆ ನಿಜವಾಗ್ಲೂ ಅವನೇನು ಕತ್ತೆನ, ನಾಯಿನ, ಕುದುರೆನ, ಕುರಿನ, ಹಂದಿನ, ಎಮ್ಮೆನ ಅವನನ್ನು ಪಳಗಿಸ್ಕೊಳ್ಳೋದಕ್ಕೆ? ಪ್ರತಿಯೊಬ್ಬ ಮನುಷ್ಯ ಅವನ ಗುಣಸ್ವಭಾವದಿಂದ ಜಗತ್ತಿಗೆ ಗುರುತಿಸ್ಕೊಳ್ತಾನೆ. ಒಂದು ಮಗು ಬಹಳ ಸಂಸ್ಕಾರವನ್ನು ಕಲಿಯುತ್ತೆ, ಮತ್ತೊಂದು ಮಗು ರೌಡಿತನವನ್ನು ಕಲಿಯುತ್ತೆ, ಮತ್ತೊಂದು ಮಗು ಈ ಯುಕ್ತಿಯನ್ನು ಕಲಿಯುತ್ತೆ, ಮತ್ತೆ ಒಂದು ಮಗು ಶಕ್ತಿಯನ್ನು ಕಲಿಯುತ್ತೆ. ಇದೆಲ್ಲ ಸ್ವಂತಿಕೆ. ಒಂದು ಮಗುವಿನ, ಒಬ್ಬ ಮನುಷ್ಯನ ಅಸ್ತಿತ್ವ ಗುರುತಿಸ್ಕೊಳ್ಳೋದೇ ಅವನ ಗುಣ ಸ್ವಭಾವದಲ್ಲಿ. ಆ ಮೂಲ ಗುಣ ಸ್ವಭಾವವನ್ನು ನಾನು ಬದಲಾಯಿಸ್ತೀನಿ ಅಂತ ಹೊರಟ್ರೆ ಅದರಷ್ಟು ಪಾಪಕೃತ್ಯ ಮತ್ತೊಂದಿಲ್ಲ ಜಗತ್ತಲ್ಲಿ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನೀವು ಎಮ್ಮೆಯನ್ನ ಏನೇ ಮಾಡಿದ್ರು ಕೂಡ ಅದನ್ನು ಆನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆನೆಯನ್ನ ನೀವು ಏನೇ ಮಾಡಿದ್ರು ಕೂಡ ನಾಯಿ ಆಗೋದಕ್ಕೆ ಸಾಧ್ಯವಿಲ್ಲ. ನಾಯಿ ಥರ ಬೊಗಳು ಅಂದರೆ ಆನೆ ಬೊಗಳೋದಿಲ್ಲ. ನಾಯಿನ ನೀವು ಏನೇ ಮಾಡಿದ್ರು, ಗರ್ಜನೆ ಮಾಡು ಅಂತಂದರೆ ನಾಯಿ ಹುಲಿ ಸಿಂಹಗಳ ಥರ ಗರ್ಜನೆ ಮಾಡೋದಿಲ್ಲ. ಹುಲಿ ಸಿಂಹಕ್ಕೆ ಹೋಗಿ ನೀನು ಯಾವ ಥರ ಬುಸ್ಕೊಟ್ಟು ಖಂಡಿತವಾಗಲು ಸಾಧ್ಯವಿಲ್ಲ. ಒಂದೊಂದು ಪ್ರಾಣಿ ಪಕ್ಷಿಗಳು ಅದರದೇ ಆದ ಅಸ್ತಿತ್ವವನ್ನು ಹೊಂದಿದೆ. ಆ ಪ್ರಾಣಿ ಪಕ್ಷಿಗಳನ್ನು, ಗುಣ ಸ್ವಭಾವಗಳನ್ನು ಕೆಲವೊಬ್ಬರು ಮನುಷ್ಯರು ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ. ಬೈ ಬರ್ತ್ ಬಂದ್ಬಿಟ್ಟಿರುತ್ತೆ, ಅವರ DNA ಸೇರ್ಕೊಂಡ್ಬಿಟ್ಟಿರ್ತಾನೆ. ಅವನು ಕೋಪಿಷ್ಟ, ಅವನು ಮೌನಿ, ಇವನು ಸಿಕ್ಕಾಬಟ್ಟೆ ಮಾತಾಡ್ತಾನೆ, ತಿಕ್ಕಲ್ ಥರ ಮಾತಾಡ್ತಾನೆ, ಹುಚ್ಚನ ಥರ ಇರ್ತಾನೆ, ಅವನು ಕಂಡ್ರೆ ಭಯ ಪರಚ್ಬಿಡ್ತಾನೆ. ಸೊ ಖಂಡಿತವಾಗ್ಲೂ ಅವರವರ ಗುಣ ಸ್ವಭಾವಗಳನ್ನು ಅವರು ಹೊಂದಿರ್ತಾರೆ. ಎಲ್ಲ ಪ್ರಾಣಿ ಪಕ್ಷಿಗಳ ಗುಣ ಸ್ವಭಾವ ಮನುಷ್ಯನಲ್ಲಿ ನಾವು ನೋಡಬಹುದು ಒಬ್ಬೊಬ್ಬರಲ್ಲಿ. ಆ ಮೂಲ ಸ್ವಭಾವವನ್ನು ಯಾರಾದರೂ ಬದಲಾಯಿಸಕ್ಕೆ ಕೊಡ್ತಿರಲ್ಲ, ಆಗ ನಿಮ್ಮ ಜೀವನ ಚಿತ್ರ ವಿಚಿತ್ರವಾಗ್ಬಿಡುತ್ತೆ. ಖಂಡಿತವಾಗ್ಲೂ ಆ ಮೂಲ ಸ್ವಭಾವವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬೇಕು. ಪರಿಸ್ಥಿತಿ ಮನಸ್ಥಿತಿಯ ಮೇಲೆ ನಿರ್ಧಾರಿತವಾಗಿರುತ್ತೆ. ಹೆಚ್ಚು ಸಮಯ, ಹೆಚ್ಚು ಕಾಲ ಇದೇ ರೀತಿ ಆಗುತ್ತೆ. ಎಲ್ಲ ಪರಿಸ್ಥಿತಿಗಳು ನಿಮ್ಮ ಮನಸ್ಥಿತಿಯಿಂದ ಅದು ಪರಿವರ್ತನೆಗೊಳ್ಳುತ್ತೆ. ಆದ್ದರಿಂದ ಮೊದಲು ಮನಸ್ಥಿತಿಗಳನ್ನು ನೀವು ಪರಿವರ್ತನೆ ಮಾಡ್ಕೊಳ್ಬೇಕು. ಮೊದಲು ಇಲ್ಲಿ ಸರಿ ಮಾಡ್ಕೊಳ್ಳಿ, ಹೊರಗಡೆ ಸರಿ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿ ಸರಿ ಮಾಡ್ಕೊಂಡ್ರೆ ಹೊರಗಡೆ ಅದ್ಭುತವಾಗಿ ಸರೋಗ್ಬಿಡುತ್ತೆ. ಅದೇನು ಅಕಸ್ಮಾತ್ ಸರೋಗ್ಲಿಲ್ಲ ಅಂದ್ರೂ ತೊಂದರೆ ಇಲ್ಲ. ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಯಾರೋ ಒಬ್ಬ ಈ ಬೀದಿಲಿ ಇರೋನು, ಏನಪ್ಪ ನಿನಗೆ ಈ ಥರ ನಿನ್ನ ಹೆಸರು
ಈ ಥರ ಗಾಡಿ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಲ್ಲ, ಸೊ ಬಾ ನಿನಗೆ ಕರಿತೀನಿ ಅಂತ. ಇವನು ನೀನು ಯಾವನೆಯ ನನಗೆ ಹೇಳಕ್ಕೆ, ಯಾಕಯ್ಯ ಗುದ್ದುಬಿಟ್ಟು ಹೋಗ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ. ಕಂಪ್ಲೇಂಟ್ ಅಂದರೆ ಪೊಲೀಸು ಅಂತ ಅವನು ಹೇಳಲಿಲ್ಲ, ಈ ಥರ ಗುದ್ದುಬಿಟ್ಟು ಹೋಗ್ಬಿಟ್ಟಿದ್ದೆ, ನೀನು ಯಾವನ್ನ ಕೇಳಕ್ಕೆ, ನಾನು ಗುದ್ದೆ ಕಣ, ಹಂಗೆ ಹಿಂಗೆ ಹೋಗ ಬಾರ ಅಂತ ಇಷ್ಟ ಬಂದಂಗೆ ಮಾತಾಡ್ತಾ. ಗುದ್ದು ಬಿಟ್ಟಿದ್ಯಾ, ಅದಕ್ಕೆ ಏನು ಬೇಕು, ಅದಕ್ಕೆ ಆಕ್ಸಿಡೆಂಟ್ ಪರಿಹಾರ ಕೊಡಬೇಕಲ್ಲ, ಅದಕ್ಕೆ ಏನು ಡ್ಯಾಮೇಜ್ ಆಗಿದೆ ಅದನ್ನ ಹೋಗ ಇನ್ಸೂರೆನ್ಸ್ಗೆ ಹೋಗ್ಯ ಕೊಡ್ತಾರೆ ಅವರು, ನನ್ನ ಹತ್ರ ಏನ ನೀನು ಕೇಳೋದು ಹಂಗೆ ಹಿಂಗೆ. ನಾನು ಯಾರು ಗೊತ್ತಾ, ನೀನು ಯಾರಾದ್ರೆ ನನಗೇನಲ್ಲಿ, ನಾನು ಸಬ್ ಇನ್ಸ್ಪೆಕ್ಟರ್ ಮಾತಾಡ್ತೀನಿ. ಆ ಕಡೆಯಿಂದ ಮೌನ. ಸಾರಿ ಸರ್, ದಯವಿಟ್ಟು ಕ್ಷಮಿಸಿ, ರಿಯಲಿ ಸಾರಿ ಸರ್, ಯಾರೋ ಹುಡುಗರು ರೇಗಿಸ್ತಾರೆ ಅಂತ ನಾನು ಹಂಗೆ ಮಾಡಿ. ಇವಾಗ ಇದ್ದಂಥ ಮಾತು ಇನ್ನೊಂದು ಕ್ಷಣದಲ್ಲಿಲ್ಲ. ಯಾಕೆ? ಅಧಿಕಾರ. ಈಗ ಮನಸ್ಥಿತಿ ಹಿಂಗಿತ್ತು, ಅದು ಗೊತ್ತಾದ ನಂತರ ಹಂಗಾಗೋಯ್ತು. ಯಾಕೆ? ಪ್ರತಿಯೊಬ್ಬರು ಮನಸ್ಸನ್ನ ಅಧ್ಯಯನ ಮಾಡಿ, ನಿಜವಾಗ್ಲೂ ನೀವೇನಾದ್ರೂ ಕಲಿಯೋಂಗಿದ್ರೆ ಮನಃಶಾಸ್ತ್ರವನ್ನ ಕಲಿ, ಸೈಕಾಲಜಿ ಓದಿ. ಅದನ್ನ ಓದಕ್ಕೆ ನೀವು ಮತ್ತೆ ತಿರ್ಗಾ ಪಾಸ್ ಮಾಡಿ ಕಾಲೇಜ್ಗೆ ಹೋಗ್ಬೇಕು, ಅಲ್ಲಿ ಓದಕ್ಕೆ ಕಲ್ತ್ಕೊಳ್ಬೇಕು, ಆ ಥರದ್ದು ಏನು ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಸೈಕಾಲಜಿಯನ್ನು ಓದಿ. ಯೂಟ್ಯೂಬಲ್ಲಿ ಸಿಗುತ್ತೆ, ಫೇಸ್ಬುಕ್ಕಲ್ಲಿ ಸಿಗುತ್ತೆ, ಗೂಗಲಲ್ಲಿ ಸಿಗುತ್ತೆ, ಟೆಕ್ಸ್ಟಲ್ಲಿ ಸಿಗುತ್ತೆ, ಬುಕ್ಗಳು ಸಿಗ್ತವೆ, ಅಥವಾ ಕೋರ್ಸ್ಗಳು ಇದೆ. 1 ಡೇ ಕೋರ್ಸು, 1 ವೀಕು, 1 ಮಂತ್ ಕೋರ್ಸು, 1 ಇಯರ್ ಕೋರ್ಸ್ ಇದೆ. ಮಾಡಿ, ಒಂದು ಕೋರ್ಸ್ಗಳನ್ನು ಮಾಡಿ. ಸೈಕಾಲಜಿಕಲಿ ಮನಸ್ಸನ್ನು ಹೇಗೆ ಪಳಗಿಸ್ಕೊಳ್ಳೋದು ಅಂತ ಇದನ್ನು ಕಲ್ತ್ಕೊಳ್ಳಿ. ಜಗತ್ತಲ್ಲಿರೋ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನೀವು ಪಳಗಿಸಿದ್ರು, ಗಂಡ ಹೆಂಡತಿ ಮಕ್ಕಳು ಮನೇಲಿರೋ ಯಾವುದೇ ಮನುಷ್ಯನನ್ನು ಪಳಗಿಸಿದ್ರು ಕೂಡ ನಿಮ್ಮನ್ನ ನೀವು ಪಳಗಿಸ್ಕೊಳ್ಳಿಲ್ಲ, ನಿಮ್ಮ ಮನಸ್ಸನ್ನ ನೀವೇ ಪಳಗಿಸ್ಕೊಳ್ಳಿಲ್ಲ ಅಂದರೆ ಇವೆಲ್ಲ ನಯಾ ಪೈಸಕ್ಕೆ ಉಪಯೋಗ ಬರಲ್ಲ. ಮೊದಲು ನಾನು ತಿಂದು ಗಟ್ಟಿಯಾಗಿದ್ದರೆ ಹೆಂಡತಿ ಮಕ್ಕಳನ್ನ ಸಾಕಬಹುದು, ಅವ್ರನ್ನ ಬಿಟ್ಟು ಕುಟುಂಬವನ್ನ ಸಾಕಬಹುದು. ಇನ್ನು ಯಾರನ್ನು ಬೇಕಾದ್ರೆ 100 ಜನ, 1000 ಜನ, 1,00,000 ಜನ ಬೇಕಾದ್ರೆ ಸಾಕಬಹುದು. ನಾನೇ ಹೀನಾಯ ಸ್ಥಿತಿಯಲ್ಲಿದ್ದೀನಿ, ನಾನೇ ಅನಾರೋಗ್ಯ ಪಟ್ಟಿದ್ದೀನಿ, ನಾನು ಇನ್ನೊಬ್ಬರನ್ನ ಹೇಗೆ ಮಾಡೋದು? ಈ ಭಿಕ್ಷೆ ಬೇಡ್ಕೊಂಡು ತಿಂತಾವನೆ, ಅವನು ಸಮಾಜ ಸೇವೆ ಮಾಡ್ತಾನಂತೆ. ಭಿಕ್ಷೆ ಬೇಡ್ಕೊಂಡು ತಿಂತಾವನೆ, ಅವನಿಗೆ ತಿನ್ನಕ್ಕೆ ಊಟ ಇಲ್ಲ, ಇನ್ನು ಬೇರೆಯವ್ರಿಗೆ ಎಲ್ಲಿಂದ ಅವನು ಸಹಾಯ ಮಾಡ್ತಾನೆ? ಹೇಗೆ ಸಹಾಯ ಮಾಡ್ತಾನೆ? ಅದೇ ರೀತಿ ನೀವು ಪಳಗಿಸ್ತೀನಿ, ಗಂಡನ ಪಳಗಿಸೋದು ಹೇಗೆ ಅಂತ ಕೇಳೋದಕ್ಕಿಂತ ಮೊದಲು ನನ್ನ ಮನಸ್ಥಿತಿಯನ್ನ, ನನ್ನ ಮನಸ್ಸನ್ನು ಹೇಗೆ ಪಳಗಿಸ್ಕೊಳ್ಳಿ ಅಂತ ಕೇಳಬೇಕು. ಇಲ್ಲಿದೆ ಸೂತ್ರ, ಇಲ್ಲಿದೆ ರಹಸ್ಯ, ಇಲ್ಲಿದೆ ತಂತ್ರ, ಇಲ್ಲಿದೆ ಯುಕ್ತಿ. ಇಲ್ಲಿಂದ ನಾವು ಬದಲಾಗಬೇಕೆ ಹೊರತು ಹೊರಗಡೆಯಿಂದ ಯಾರನ್ನೂ ಬದಲಾಯಿಸೋದ್ರಿಂದ ನಯಾ ಪೈಸೆ ಉಪಯೋಗ ಇಲ್ಲ. ನೀನು ಅವನನ್ನ ಅಕಸ್ಮಾತ್ ಆ ರೀತಿ ಏನಾದರೂ ಕುತ್ತಿಗೆಗೆ ಮೆಟ್ರೆ ಹಿಡಿದು ಅಮ್ಕೋದು ಅಂತಾರೆ, ಆ ಥರ ಅಮುಕ್ಬಿಟ್ಟು ಏನಾದರೂ ಅವನನ್ನ ನಾಯಿ ಥರ ಸಾಕ್ಕೊಂಡಿದ್ರೆ, ಕೋತಿ ಥರ ಸಾಕ್ಕೊಂಡಿದ್ರೆ ತಾತ್ಕಾಲಿಕವಾಗಿ ಇರ್ತಾನೆ. ಯಾವತ್ತೂ ಒಂದು ದಿವಸ ಅವನು ನಿನ್ನ ಬಿಟ್ಬಿಟ್ಟು ಓಡೋಗ್ಬಿಡ್ತಾನೆ. ಇಲ್ಲಿ ಕಟ್ಟಾಕುವಂಥ ಅವಶ್ಯಕತೆ ಇಲ್ಲ, ಪಳಗಿಸುವಂಥ ಅವಶ್ಯಕತೆನೇ ಇಲ್ಲ. ಬುದ್ಧನ ಆಶ್ರಮದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಬಂದು, ವ್ಯಾಘ್ರಮೃಗಗಳು, ಹುಲ್ಲು ತಿನ್ನುವಂತಹ ಪ್ರಾಣಿಗಳು ಬಂದಿರ್ತವೆ. ನವಿಲು, ಗಿಳಿ, ಅಳಿಲು, ಹಾವು ಎಲ್ಲವೂ ಕೂಡ ಬಂದಿರುತ್ತೆ. ಅವನು ಕರೆಯಲ್ಲ, ಬನ್ನಿ 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 ಅಂತ. ಅದಕ್ಕೆ ಯಾವುದು ಪಂಜರಗಳಿಟ್ಟಿಲ್ಲ. ಅವು ಆ ಒಂದು ವಾತಾವರಣದ, ಪ್ರಶಾಂತವಾದ ವಾತಾವರಣ, ಒಂದು ರೀತಿ ಹಿತ ಕೊಡುವಂತಹ, ಮನಸ್ಸಿಗೆ ಮುದ ನೀಡುವಂತಹ ವಾತಾವರಣ, ಸ್ವರ್ಗವನ್ನ ಸೃಷ್ಟಿ ಮಾಡಿದಾನೆ ಆಶ್ರಮದಲ್ಲಿ. ಅದಕ್ಕೆ ಎಲ್ಲಾ ಪ್ರಾಣಿ ಪಕ್ಷಿಗಳು ಬಂದು ಅಲ್ಲಿರ್ತವೆ. ಅಕಸ್ಮಾತ್ ಆ ಗಿಳಿನ ತಗೊಂಡೋಗಿ ಎಲ್ಲೋ ಬೇರೆ ಕಡೆ ಬಿಟ್ಬಿಟ್ಟು ಬಂದರೂ ಕೂಡ ಮತ್ತೆ ತಿರ್ಗಾ ಅದು ಹಾರ್ಕೊಂಡು ಬರ್ತದೆ. ಆ ನವಿಲನ್ನ ಬರಬೇಡಿ ನೀವು ಹೋಗಿ ಅಂದ್ರೂ ಕೂಡ ಮತ್ತೆ ಬಂದೇ ಬರ್ತವೆ. ಯಾಕೆ ಬರ್ತವೆ? ಎಲ್ಲಿ ಸ್ವತಂತ್ರ ಇದೆ, ಎಲ್ಲಿ ಪ್ರೀತಿಗೆ ಬೆಲೆ ಇದೆ, ಇಲ್ಲಿ ಖಂಡಿತವಾಗಲೂ ಎಲ್ಲರೂ ಕೂಡ ಇರಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳನ್ನ ಈ ನೆಂಟರು ಇಷ್ಟರ ಮನೆಗೆ ಕಳಿಸ್ತೀರಾ, ಇವ್ರ ಮನೆಗೆ ಹೋಗಿ, ನಾನು ಹೋಗಲ್ಲ ಅವ್ರ ಮನೆಗೆ. ಯಾರ ಮನೆಗೆ ಹೋಗ್ತಾರೆ? ಇಂಥವ್ರ ಮನೆಗೆ ಹೋಗ್ತೀನಿ. ಯಾಕೆ ಹೇಳ್ತಾರೆ ಇಂಥವ್ರ ಮನೆಗೆ ಹೋಗ್ತೀನಿ ಅಂತ? ಅಲ್ಲಿ ಅವ್ರಿಗೆ ಪ್ರೀತಿ ಸ್ವತಂತ್ರ ಸಿಗುತ್ತೆ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾರೆ. ಯಾಕೆ ಇಲ್ಲಿ ಹೋಗಲ್ಲ? ಇಲ್ಲಿ ಪ್ರೀತಿ ಸ್ವತಂತ್ರ ಸಿಗಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾರೆ. ನಿಮಗೇನೆ ಯಾರು ಈ ಪ್ರಶ್ನೆ ಕೇಳಿದಿರಾ ಅಥವಾ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನೀವೇನೆ, ನಿಮಗೆ ಯಾರು ಇಷ್ಟ? ಎಷ್ಟೊಂದು ನಿಮಗೆ ಸಂಬಂಧಗಳಿದಲ್ಲ, ಸಂಬಂಧಗಳಲ್ಲಿ ಯಾರಿಷ್ಟ ನಿಮಗೆ? ನಿಮಗೆ ಯಾರೋ ಒಬ್ರು ಇಷ್ಟ ಆಗ್ತಾರೆ, ಒಬ್ಬರು ಇಬ್ಬರು ಹೆಚ್ಚಾಗಿ ಇಷ್ಟ ಆಗ್ತಾರೆ. ಇವ್ರು ಪರವಾಗಿಲ್ಲ, ಅವ್ರ ಜೊತೆ ನಾನು ಹೋಗ್ಬಲ್ಲೆ, ಅವ್ರನ್ನ ಕಂಡ್ರೆ ನನಗೆ ಧೈರ್ಯ, ಅವರಿದ್ದರೆ ನನಗೆ 100 ಆನೆ ಬಲ, ನನಗೆ ಇವರಿದ್ದರೆ ಸಾಕು, ಅದ್ಭುತವಾಗಿ ಅವ್ರ ಜೊತೆ ನಾನು ಓಡ್ ಬಂದ್ಬಿಟ್ಟು ಸೇಫ್ಟಿ, ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಹೋಗ್ತೀರಾ. ಮಾತಾಡಿಸ್ದಿದ್ದವ್ರ ಜೊತೆ ಯಾಕೆ ಹೋಗಲ್ಲ, ಯಾಕೆ ಮಾಡಲ್ಲ ಅಲ್ಲಿ? ಯಾಕೆ ಅಂತಂದರೆ ಅವರೆಲ್ಲ ಪಳಗಿಸಿಟ್ಕೊಂಡಿರ್ತಾರೆ, ಅಧಿಕಾರವನ್ನು ಚಲಾಯಿಸ್ತಾರೆ. ಆ ರೀತಿ ಖಂಡಿತವಾಗ್ಲೂ ಪಳಗಿಸ್ಕೊಳ್ಳಂಗಿದ್ರೆ ನಿಜವಾಗ್ಲೂ ಯಾವುದೇ ವ್ಯಕ್ತಿಗಳನ್ನು ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನೀವು ಪಳಗಿಸ್ಕೊಳ್ಬೇಕಂದ್ರೆ
ಬುದ್ಧನ ಆಶ್ರಮದಲ್ಲಿದ್ದಂತಹ ರೀತಿ ನೀತಿಯಲ್ಲಿ ಪಳಗಿಸ್ಕೊಳ್ಳಿ. ಅಲ್ಲಿ ಯಾರನ್ನು ಬಲವಂತ ಮಾಡ್ತಾ ಇಲ್ಲ, ಯಾರನ್ನು ಕಟ್ಟಾಕಿಲ್ಲ. ಅವಷ್ಟಕ್ಕವು ಬರ್ತವೆ, ಎಷ್ಟೊತ್ತು ಬೇಕು ಅಷ್ಟೊತ್ತು ಇರ್ತವೆ, ಮತ್ತೆ ಹೋಗ್ತವೆ, ತಿರ್ಗ ಬರ್ತವೆ. ಯಾಕೆ ಅಂದರೆ ಅಲ್ಲಿ ಪ್ರಶಾಂತವಾದ ವಾತಾವರಣ, ತಿಳಿಗೊಂಡಂತಹ ವಾತಾವರಣವನ್ನು ಅಲ್ಲಿ ಸೃಷ್ಟಿ ಮಾಡಿದ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ರೇಷನ್ ಇದೆ. ಆದ್ರಿಂದ ಅಲ್ಲಿ ಬರ್ತವೆ. ಯಾವಾಗ ಮನುಷ್ಯ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾನೆ, ಖಂಡಿತವಾಗ್ಲೂ ಕೂಡ ನಿಮ್ಮ ಬದುಕು ಕೂಡ ಸಾರ್ಥಕವಾಗುತ್ತೆ. ಇಲ್ಲಿ ಸಂಬಂಧಗಳು ಜೋಡಣೆ ಆಗಬೇಕು, ಅದು ಸಾತ್ವಿಕವಾದ ಜೋಡಣೆ ಆಗಬೇಕು. ಅಂದರೆ ಬಾಂಧವ್ಯ ಬೆಸಿಬೇಕು, ಜನ್ಮ ಜನ್ಮಾಂತರಕ್ಕೂ ಅದು ಇರಬೇಕು. ಆ ರೀತಿ ಇರಬೇಕು. ಅದು ಬಿಟ್ಬಿಟ್ಟು ನನ್ನನ್ನು ಗಂಡನ ಪಳಗಿಸೋದು ಹೇಳ್ಕೊಡಿ, ಹೆಂಡ್ತಿನ ಪಳಗಿಸೋದು ಹೇಳ್ಕೊಡಿ, ಹೆಂಡ್ತಿನ ಪಳಗಿಸೋದು ಹೇಳ್ಕೊಡಿ ಅಂತ ಇದುವರೆಗೂ ನನಗೆ ಯಾರೂ ಕೇಳಿಲ್ಲ. ಗಂಡನ್ನ ಈ ರೀತಿ ಮಾಡೋದು ಹೇಳಿದ್ದಾರೆ. ಸುಮಾರು ಪ್ರಶ್ನೆಗಳು ಬರ್ತವೆ, ಅವಾಗವಾಗ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ಕಾಮೆಂಟ್ ಮಾಡ್ತಾರೆ. ಖಂಡಿತವಾಗ್ಲೂ ಆ ರೀತಿ ತಿಳ್ಕೊಂಬೇಡಮ್ಮ. ಮೊದಲು ನಿನ್ನ ಮನಸ್ಥಿತಿಯನ್ನು ಪಳಗಿಸ್ಕೊ. ಇಡೀ ಜಗತ್ತಲ್ಲಿ ಎಲ್ಲಿ ಬೇಕಾದರೂ ನಾವು ಅತ್ಯದ್ಭುತವಾಗಿ ಬದುಕು ತೋರಿಸ್ಬೋದು. ಈ ಮೊದಲು ಮನಸ್ಥಿತಿಯನ್ನು ತಿಳ್ಕೊಂಬಿಟ್ರೆ ಪರಿಸ್ಥಿತಿಗಳು ಅತ್ಯದ್ಭುತವಾಗಿ ಪರಿವರ್ತನೆಗೊಳ್ತವೆ, ರೂಪಾಂತರಣಗೊಳ್ತವೆ. ಆದ್ದರಿಂದ ಎಲ್ಲರನ್ನು ಕೂಡ ಸಂದರ್ಭೋಚಿತವಾಗಿ ಅವರನ್ನ ತಾತ್ಕಾಲಿಕವಾಗಿ ಆ ಪರಿಸ್ಥಿತಿಗೆ ಹೊಂದ್ಕೊಳ್ಳುವ ಹಾಗೆ ಮಾಡಬೇಕಷ್ಟೆ. ಅದು ಬಿಟ್ಬಿಟ್ಟು ಆತನ ಮೂಲ ಸ್ವಭಾವವನ್ನು ನಾವು ಬದಲಾಯಿಸೋದಕ್ಕೆ ಹೋಗಬಾರ್ದು. ಒಬ್ಬ ಬಾಯಿ ಬಡಕಿ, ಬಾಯಿ ಮುಚ್ಚು ಅಂದರೆ ಎಲ್ಲಿಂದ ಮುಚ್ತಾಳೆ? ಅವನು ಮೌನಿ, ಅವಳು ಮಾತಾಡೋದೇ ಇಲ್ಲ, ಊಹೋಲಿ ಮಾತ್ರ ಜೀವನ ನಡೆಸ್ತಾ ಇದ್ದಾಳೆ. ಅವಳಿಗೆ ನೀನು ಮಾತಾಡು ಅಂತ ಚರ್ಮ ಸುಲಿದ್ರು ಮಾತಾಡಲ್ಲ. ಅವಳಿಗೆ ಚರ್ಮ ಸುಲಿದ್ರು ತಾತ್ಕಾಲಿಕವಾಗಿ ಸುಮ್ಮನಿರ್ತಾಳೆ, ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡ್ಕೊಳ್ತಾಳೆ. ನಾಳೆಯಿಂದ, ಮುಂದಿನ ವಾರದಿಂದ, ಮುಂದಿನ ತಿಂಗಳಿಂದ. ಆ ಮೂಲ ಸ್ವಭಾವವನ್ನು ಬದಲಾಯಿಸೋದಕ್ಕೆ ಹೋಗ್ಬೇಡಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಡಿ. ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಅವನು ಕೋಪಿಷ್ಟ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ, ಅಕ್ಸೆಪ್ಟ್ ಮಾಡ್ಕೊಂಬಿಟ್ರೆ, ಅದಕ್ಕೆ ತದ್ವಿರುದ್ಧವಾಗಿ ನೀವು ನಡ್ಕೊಳಕ್ ಹೋಗೋದಿಲ್ಲ. ಈ ಇಬ್ಬರು ಸಮಾನ ರೀತಿಯಲ್ಲಿ ಹೆಜ್ಜೆಗಳನ್ನು ಹಾಕ್ತಾ ಜೀವನವನ್ನು ಸಾಗಿಸ್ತೀರಿ. ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಇಲ್ಲಿ ವಿರುದ್ಧವಾಗಿ ಶತ್ರುತ್ವ ಬೆಳೆಯುತ್ತೆ. ಪ್ರತಿಯೊಂದಕ್ಕೂ ವಿರುದ್ಧವಾಗೇ ಆಲೋಚನೆಗಳು ನಡೀತಾ ಇರುತ್ತೆ. ಇದಕ್ಕೆ ಮನೋಯುದ್ಧ ಅಂತ ಕರೀತಾರೆ. ಆ ಮನೋಯುದ್ಧ ಹೆಚ್ಚಾದಾಗ ದೈಹಿಕವಾಗಿ ಕೆಲವೊಂದು ನ್ಯೂನ್ಯತೆಗಳು ಬರ್ತವೆ. ಏನೋ ಸಣ್ಣ ಪುಟ್ಟ ಕಾಯಿಲೆ ಬಂದರೆ ವಾಸಿ ಮಾಡ್ಕೊಳ್ಬಹುದು, ದೊಡ್ಡ ದೊಡ್ಡ ಕಾಯಿಲೆಗಳು ಬಂದ್ಬಿಡ್ತವೆ. ಇದನ್ನು ಬ್ಲಾಕೇಜಸ್ ಅಂತ ಕರೀತಾರೆ. ಆ ಬ್ಲಾಕೇಜಸ್ನೆಲ್ಲ ರಿಮೂವ್ ಮಾಡೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಯಾಕೆಂದರೆ ಮಾನಸಿಕವಾಗಿ ವಿರುದ್ಧವಾಗಿ ನಡೀತಾ ಇರ್ತಾರೆ. ಗಂಡ ಹಿಂಗಿರ್ಬೇಕಾಯ್ತು, ಮಕ್ಳು ಹಿಂಗಿರ್ಬೇಕಾಯ್ತು. ಹಂಗಿರಲ್ಲ. ಗಂಡ ಇರೋದೇ ಹಂಗೆ, ಮಕ್ಳು ಇರೋದೇ ಹಂಗೆ, ಅತ್ತೆ ಮಾವ ಇರೋದೇ ಹಂಗೆ. ಅವ್ರು ಹಿಂಗಿದ್ದಿದ್ರೆ ಚೆನ್ನಾಗಿತ್ತು, ಇವನು ಹಿಂಗಿದ್ದಿದ್ರೆ ಚೆನ್ನಾಗಿ, ಇವಳು ಹಿಂಗಿದ್ದಿದ್ರೆ ಚೆನ್ನಾಗಿತ್ತು. ಹಂಗಿರಕ್ಕೆ ಸಾಧ್ಯವಿಲ್ಲ. ಅವ್ರವ್ರು ನೀನು ಹಿಂಗೆ ಇರಬೇಕು ಅಂತ ತಿಳ್ಕೊಳ್ತೀಯ. ಈಗ ಅವರು ನಿನ್ನನ್ನು ಹಿಂಗಿರ್ಬೇಕು ಅಂತಾರೆ, ನೀನು ಇರ್ತೀಯ? ಇರಕ್ಕೆ ಸಾಧ್ಯವಾಗುತ್ತಾ? ಇಲ್ಲ. ನಿನಗೆ ಸ್ವತಂತ್ರ ಪ್ರೀತಿ ಬೇಕು, ಅವ್ರಿಗೆ ಮಾತ್ರ ಸ್ವತಂತ್ರ ಪ್ರೀತಿ ಬೇಡ. ಅವ್ರನ್ನ ನೀನು ಕಟ್ಟಾಕ್ಬಿಡ್ಬೇಕು, ಸುಟ್ಟಾಕ್ಬಿಡ್ಬೇಕು. ಅವ್ರನ್ನ ತಗೊಂಡೋಗಿ ಒಂದು ಪಂಜರದಲ್ಲಿ ಇಟ್ಬಿಡ್ಬೇಕು. ನೀನು ಹೇಳ್ದಂಗೆ ಕೇಳ್ಕೊಂಡು ಕುಂತ್ಕೊಳ್ಳೋ ಅಂತ ಈ ಕೋತಿ ಕುಣಿತದಲ್ಲ, ಹಂಗೆ ಕುಣಿಸ್ಬೇಕು ಗಂಡನ್ನ. ಹಂಗಾಗ್ತದ? ಖಂಡಿತವಾಗ್ಲಾಗೋದಿಲ್ಲ. ಆದ್ದರಿಂದ ನನಗೆ ಬಹಳ ಇಷ್ಟ, ಪ್ರತಿಯೊಬ್ಬರು ಕೂಡ ಬುದ್ಧಿವಂತರಾಗಬೇಕು, ಜ್ಞಾನಿಗಳಾಗಬೇಕು. ಬುದ್ಧಿವಂತ ಜ್ಞಾನಿ ಇಲ್ಲದೇ ಆದರೂ ಪರವಾಗಿಲ್ಲ, ಸಂಭಾಳಿಸ್ಕೊಂಡು ಹೋಗ್ಬೇಕು. ಸಂಸಾರವನ್ನು ಅತ್ಯದ್ಭುತವಾಗಿ ಸಂಭಾಳಿಸ್ಕೊಂಡು ಅಭಿವೃದ್ಧಿ ಸಮೃದ್ಧಿ ಆಗೋ ಮಟ್ಟದಲ್ಲಿ ಸಂಭಾಳಿಸ್ಬೇಕು. ಅದಕ್ಕೆ ಯಾರ್ಯಾರಿಗೆ ಆತ್ಮ ಸಮೃದ್ಧಿ ಯೋಗ ಈ ಒಂದು ನಿಮ್ಮ ಜೀವನವನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ದಾರಿ ಮಾಡಿಕೊಡುತ್ತೆ. ಇದೊಂದು ಅಮೃತ ಇದ್ದಂಗೆ. ಇದನ್ನು ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಕೇಳಿ. ನಾನು ನಿಮ್ಗೆ 21 ಅಧ್ಯಯನಗಳ ಒಂದು ಕೋರ್ಸನ್ನು ಕೊಡ್ತೀನಿ, 2999 ರೂಪಾಯಿ. ಇಲ್ಲ ನನಗೆ ಅದು ಒಟ್ಟಿಗೆ ಕೊಡೋಕ್ಕಾಗೋದಿಲ್ಲ ಅಂದರೆ 199 ರೂಪಾಯಿ ಕೊಟ್ಟರೆ ಒಂದೊಂದೇ ಕೋರ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದನ್ನು ನೋಡಿ ನಿಮಗೆ ಯಾವುದೇ ರೀತಿ ಪ್ರಶ್ನೆಗಳಿದ್ರೆ ನನ್ನೊಂದಿಗೆ ಮಾತಾಡಿ ಅದಕ್ಕೆ ಡೌಟ್ಗಳನ್ನು, ಸಂಶಯವನ್ನು ದೂರ ಮಾಡಿಕೊಡ್ಬೋದು. ಸೊ ಒಂದೊಂದನ್ನೇ 199 ರೂಪಾಯಿ ಒಂದು ಅಧ್ಯಯನ. ಅದನ್ನು ನೋಡಿದ್ಮೇಲೆ ಹೇಳಿ ಇನ್ನೊಂದು ಅಧ್ಯಯನ ಕಳಿಸಿ. 21 ಅಧ್ಯಯನ, ಏನನ್ನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ನಾವು ಅರ್ಥ ಮಾಡಿಸೋದು ಹೇಗೆ, ಇದೆಲ್ಲವೂ ಕೂಡ ಅದರಲ್ಲಿ ಅತ್ಯದ್ಭುತವಾಗಿ ವಿವರವಾಗಿದೆ. ಒಬ್ಬೊಬ್ಬನ ಮನಸ್ಥಿತಿ, ಪರಿಸ್ಥಿತಿಗಳು ಹೇಗೆ ನಿರ್ಮಾಣವಾಗುತ್ತೆ, ಹೇಗೆ ನಿರ್ಮಿಸ್ಕೊಳ್ಬಹುದು, ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದು ಹೇಗೆ, ಅತ್ಯದ್ಭುತವಾಗಿ ಸಾರ್ಥಕ ಮಾಡ್ಕೊಳ್ಳೋದು ಹೇಗೆ, ಆರೋಗ್ಯ, ತೃಪ್ತಿ, ನೆಮ್ಮದಿಯನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದೆಲ್ಲವೂ ಅದರಲ್ಲಿ ಬಿಡಿಯಾಗಿ ತಿಳಿಸಿ ಹೇಳಿದ್ದೀನಿ. ಆಸಕ್ತಿ ಇದ್ದವರು ನನ್ನ ವಾಟ್ಸಪ್ ನಂಬರ್ಗೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ASY ಅಂತ ಹಾಕಿ ನಾನು ನಿಮಗೆ ಅದರ ಡೀಟೇಲನ್ನು ಕಳಿಸ್ತೀನಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ
ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.